Hi, hello, namaste everyone. I am Pramod Gujjar, your science educator from Gujjar Tutorials. ನಾವೇನ್ ಮಾಡ್ತಾ ಇದೀವಿ ಸೈನ್ಸ್ ಹೊಸ ಬುಕ್ ಎಕ್ಸ್ಪ್ಲೋರೇಷನ್ ಯಾವುದು ಎಕ್ಸ್ಪ್ಲೋರೇಷನ್ ಅನ್ನೋ ಹೊಸ ಸಿಲೆಬಸ್ ಬುಕ್ ಅಲ್ಲಿ ಇರ್ತಕ್ಕಂತ 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಚಾಪ್ಟರ್ ಸೈನ್ಸ್ ಅಲ್ಲಿ ಸೆಲ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಲೈಫ್ ಅನ್ನೋ ಸೆಲ್ ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಇನ್ ದ ಫಸ್ಟ್ ಕ್ಲಾಸ್ ವಿ ಸ್ಟಡಿಡ್ ಅಬೌಟ್ ವಾಟ್ ಈಸ್ ಸೆಲ್, how it is discovered, how the life originated, and cell na function ಏನು, cell na functional and fundamental unit of life ಅಂತ ಕರಿತೀವಿ ಅಂತ we studied in the first class. In today's class we are going to study who discovered cell and why it is named as cell and how we can see the cell, what is the magnification of cell, and all those things we are going to study in this class. What happens, ರಾಬರ್ಟ್ ಹುಕ್ ಅಂತಕ್ಕಂತ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾ ಇದ್ದ ಅಂದ್ರೆ ಅವನ್ ಏನ್ ಮಾಡ್ದ, ಹೊಸದಾಗಿ ಒಂದು ಮೈಕ್ರೋಸ್ಕೋಪ್ ನ ರೆಡಿ ಮಾಡ್ತಾನೆ. ಯಾವುದು ಮೈಕ್ರೋಸ್ಕೋಪ್ ನ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸಸ್ ಒಂದು ಮಟೀರಿಯಲ್ ನ 200 to 300 ಟೈಮ್ಸ್ ಮ್ಯಾಗ್ನಿಫೈ ಮಾಡಿ ತೋರಿಸ್ತಕ್ಕಂತ ಒಂದು ಮಟೀರಿಯಲ್ ನ ರೆಡಿ ಮಾಡ್ತಾನೆ. ಅದನ್ನ ಕರೀತಾನೆ ಅವನು ಮೈಕ್ರೋಸ್ಕೋಪ್ ಅಂತ ಕರೀತಾನೆ. ಅವನಾಗೆ ಪ್ರಿಪೇರ್ ಮಾಡಿರೋ ಮೈಕ್ರೋಸ್ಕೋಪ್ ಅಲ್ಲಿ ಏನ್ ಮಾಡ್ತಾನ ಅವನು, ಮರದ ಇದು ಚಕ್ಕೆ ಇರ್ತದಲ್ಲ, ಏನಂತ ಕರಿತೀವಿ ನಾವು, ಕಾರ್ಕ್ ಆಫ್ ಅ ಟ್ರೀ ಅಂತ ಕರಿತೀವಿ. ಒಂದು ಟ್ರೀದು ಕಾರ್ಕ್ ನ ಅಬ್ಸರ್ವ್ ಮಾಡ್ತಾನೆ. ಏನ್ ಮಾಡ್ತಾನೆ, ಅವನಾಗೆ ಒಂದು ಮೈಕ್ರೋಸ್ಕೋಪ್ ರೆಡಿ ಮಾಡಿದ್ದ ಅಂಡ್ ಆ ಸೆಲ್ ಇಂದ ಕಾರ್ಕ್ ತಗೊಂತಾನೆ. ಕಾರ್ಕ್ ತಗೊಂಡು ಅಲ್ಲಿಟ್ಟು ಅಬ್ಸರ್ವ್ ಮಾಡ್ತಾನೆ. When he was observing the cork of a tree, he saw that it contained a small blocks of things, blocks like things ಕಾಣ್ತಾವು. ಯಾವ ತರ ನಾವು ಇಟ್ಟಂಗಿ ನಾವು ಒಂದ್ರ ಮೇಲೆ ಒಂದಿಟ್ಟು ಮನೆ ಕಟ್ಟಿರ್ತೀವಲ್ಲ, ಆ ತರ ಸಣ್ಣ ರೂಮ್ ತರ ಇರ್ತಕ್ಕಂಥ ಸ್ಟ್ರಕ್ಚರ್ಸ್. ಹನಿಕೊಂಬ್ ನೋಡಿರಲ್ಲ ನೀವು, ಹನಿಕೊಂಬಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರ್ಸ್ ಕಾಣ್ತಾವ ಅವನಿಗೆ, ಸ್ಮಾಲ್ ರೂಮ್ ಲೈಕ್ ಸ್ಟ್ರಕ್ಚರ್ಸ್. ಅದು ಚಿಕ್ಕ ರೂಮ್ ತರ ಕಂಡಿದ್ದಕ್ಕೆ ಅವನು ಕರೀತಾನೆ ಅದನ್ನ ಸೆಲ್ ಅಂತ. ಸೆಲ್ ಅಂದ್ರೆ ಏನು, ಸ್ಮಾಲ್ ರೂಮ್ ಅಂತ ಕರಿತೀವಿ. ಆ ಸೆಲ್ ಅಂತಕ್ಕಂಥ ಸ್ಮಾಲ್ ರೂಮ್ ನ ಅವನು ಫಸ್ಟ್ ಟೈಮ್ ನೋಡ್ತಾನೆ, ರೂಮ್ ಲೈಕ್ ಸ್ಟ್ರಕ್ಚರ್ಸ್, ಅಂಡ್ ಯೂಸ್ ದ ಟರ್ಮ್ ಸೆಲ್ ಬೈ ಯೂಸಿಂಗ್ ಹಿಸ್ ಮೈಕ್ರೋಸ್ಕೋಪ್, ಪರ್ಸನಲಿ ಡಿಸೈನ್ಡ್ ಮೈಕ್ರೋಸ್ಕೋಪ್ ನ ಯೂಸ್ ಮಾಡಿಬಿಟ್ಟು ಅವನು ಅದನ್ನ ನೋಡ್ತಾನೆ. ಅಂಡ್ ಅದಕ್ಕೆ ಸೆಲ್ ಅಂತ ಹೆಸರಿಡ್ತಾನೆ. ಈಗ ಸರ್, ಮೈಕ್ರೋಸ್ಕೋಪ್ ಇಂದ ಮ್ಯಾಗ್ನಿಫೈಯಿಂಗ್ ಪವರ್ ನಮ್ಗೆ ಹೆಂಗ್ ಗೊತ್ತಾಗತ್ತೆ, ಎಷ್ಟು ಮ್ಯಾಗ್ನಿಫೈ ಮಾಡುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ನಿಮ್ಗೂ ಸರ್ 200 to 300 ಟೈಮ್ ಮ್ಯಾಗ್ನಿಫೈ ಮಾಡುತ್ತೆ ಅಂತ ಹೇಳಿದ್ರಿ ಸರ್, ಅದ ಹೆಂಗೆ ಸರ್ ಅಂತ ನಿಮ್ಗೆ ಡೌಟ್ ಬರ್ಬೋದು. ಯಾವ ರೀತಿ ಅಂತ ಅಂದ್ರೆ, ಮೈಕ್ರೋಸ್ಕೋಪ್ ಕಂಟೈನ್ಸ್ 2 parts. ಒಂದು ಐಪೀಸ್ ಅಂದ್ರೆ ನೀವು ಎಲ್ಲಿ ಕಣ್ಣಿಂದ ನೋಡ್ತಿರಲ್ಲ, ಅದು ಕಣ್ಣಿಟ್ಟು ನೋಡ್ತಿರಲ್ಲ, ಅದು ಐಪೀಸ್. ಕೆಳಗಡೆ ನೀವು ಆಬ್ಜೆಕ್ಟ್ ಇಡ್ತಿರಲ್ಲ, ಇದನ್ನ ನಾವು ಆಬ್ಜೆಕ್ಟ್ ಲೆನ್ಸ್ ಅಂತ ಕರಿತೀವಿ. ಹೌದಾ? ಐಪೀಸ್ ಅಂಡ್ ಆಬ್ಜೆಕ್ಟ್ ಲೆನ್ಸ್ ಎರಡೂ ಮಾಡ್ತಕ್ಕಂಥ ಮ್ಯಾಗ್ನಿಫಿಕೇಶನ್ ನಾವು ಮಲ್ಟಿಪ್ಲೈ ಮಾಡಬೇಕು. ಹೆಂಗೆ? ಎಕ್ಸಾಂಪಲ್, ಇದರದ್ದು 10 ಟೈಮ್ಸ್ ಮ್ಯಾಗ್ನಿಫೈಯಿಂಗ್ ಪವರ್ ಇದೆ, ಇದರದ್ದು 10 ಟೈಮ್ ಮ್ಯಾಗ್ನಿಫೈಯಿಂಗ್ ಪವರ್ ಇದೆ ಅಂದ್ರೆ ಆ ಮೈಕ್ರೋಸ್ಕೋಪ್ ಇನ್ ಮ್ಯಾಗ್ನಿಫೈಯಿಂಗ್ ಪವರ್ ಎಷ್ಟು? 10 into 10 is equal to 100 ಟೈಮ್ಸ್. ಇದರ ಅರ್ಥ ಐಪೀಸ್ 10 ಟೈಮ್ ಮ್ಯಾಗ್ನಿಫೈಯಿಂಗ್ ಮಾಡೋ ಲೆನ್ಸ್ ಇದ್ದು, ಆಬ್ಜೆಕ್ಟ್ 10 ಟೈಮ್ಸ್ ಮ್ಯಾಗ್ನಿಫೈಯಿಂಗ್ ಮಾಡೋ ಲೆನ್ಸ್ ಇತ್ತು ಅಂದ್ರೆ ಆ ಮೈಕ್ರೋಸ್ಕೋಪ್ ಯಾವುದೇ ಒಂದು ವಸ್ತುನ 100 ಟೈಮ್ಸ್ ದೊಡ್ಡದಾಗಿ ತೋರಿಸಬಹುದು. ನಮಗೆ 1 ಸೆಂಟಿಮೀಟರ್ ಇತ್ತು ಅಂದ್ರೆ ನಮ್ಗೆ ಯಾವ ತರ ಕಾಣುತ್ತೆ, ಅದು ಒಂದು 100 ಮೀಟರ್ ಇದ್ದಾಗ ಹೆಂಗ್ ಕಾಣುತ್ತಲ್ಲ ಆ ತರ ಕಾಣುತ್ತೆ ಸರ್. ಮತ್ ಬೇರೆ ಇತ್ತು ಅಂದ್ರೆ ಸರ್, ಇಲ್ಲಿ 20 ಇತ್ತು ಸರ್, ಇಲ್ಲಿ 40 ಇತ್ತು ಅಂದ್ರೆ ಇಟ್ ವಿಲ್ ಬಿ ಅಬೌಟ್ 800 ಟೈಮ್ಸ್ ಅಂತ ಕರಿತೀವಿ. ಸಿಂಪಲ್ ನೆನ್ಪಿಟ್ಕೊಳ್ರಿ, ಐಪೀಸ್ ಇಂದ ಪವರ್ ಇಂಟು ಆಬ್ಜೆಕ್ಟ್ ಲೆನ್ಸ್ ಇಂದ ಪವರ್ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನ್ ವ್ಯಾಲ್ಯೂ ಬರುತ್ತಲ್ಲ, ಅಷ್ಟು ವ್ಯಾಲ್ಯೂ ಆನ್ಸರ್ ಏನ್ ಬರ್ತದೋ ನಿಮ್ ಪ್ರಾಡಕ್ಟ್, ಆ ಪ್ರಾಡಕ್ಟ್ ಎಷ್ಟಿರುತ್ತೆ ಅಷ್ಟು ಟೈಮ್ ಆ ಮೈಕ್ರೋಸ್ಕೋಪ್ ಇಂದ ಮ್ಯಾಗ್ನಿಫೈಯಿಂಗ್ ಪವರ್ ಇರುತ್ತೆ. ಅರ್ಥ ಆಯ್ತಾ? ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಅಂದ್ರೆ ವಿ ಜಸ್ಟ್ ಯೂಸ್ ಟು ಮಲ್ಟಿಪ್ಲೈ ದ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಆಬ್ಜೆಕ್ಟ್ ಲೆನ್ಸ್ ಅಂಡ್ ಐಪೀಸ್ ಅಂತ ಕರಿತೀವಿ. ಸರ್ ನಮ್ಗೆ ಅದು ಗೊತ್ತಾಯ್ತು ಸರ್. ಈಗ ಒಂದು ಸೆಲ್ಲಿನ ಸೈಜ್ ಹೇಗಿದೆ ಸರ್? ಸೆಲ್ಲಿನ ಸೈಜ್ ಫೈಂಡ್ ಔಟ್ ಮಾಡ್ಬೇಕು ಸರ್. ನಾವು ಮೈಕ್ರೋಸ್ಕೋಪ್ ಇಂತ್ರ ಮೈಕ್ರೋಸ್ಕೋಪ್ ಒಳಗೆ ನೋಡ್ತೀವಿ ಸರ್, ನಮ್ಗೆ ದೊಡ್ಡದಾಗಿ ಕಾಣುತ್ತೆ, ಓಕೆ, ಇಷ್ಟು ಟೈಮ್ ಮಲ್ಟಿಪ್ಲೈ ಮಾಡಿರುತ್ತೆ. ಆದ್ರೆ ನಮ್ಗೊಂದು ಸಿಂಗಲ್ ಸೆಲ್ಲಿಂದ ಸೈಜ್ ಹೆಂಗಿದೆ, ಯಾವ ತರ ಐಡೆಂಟಿಫೈ ಮಾಡೋದು? ಈಗ ಮೈಕ್ರೋಸ್ಕೋಪ್ ಅಲ್ಲಿ ಇಲ್ಲಿ ನೀವು ಒಂದು ಸ್ಲೈಡ್ಸ್ ಇರ್ತಿರಲ್ಲ, ಆ ಜಾಗನ ನಾವು ಕರಿತೀವಿ ಏನಂತ? ಸ್ಟೇಜ್ ಅಂತ ಕರಿತೀವಿ.
ಮೈಕ್ರೋಸ್ಕೋಪ್ ಅಲ್ಲಿ ಆ ಸ್ಲೈಡ್ಸ್ ಇರ್ತೀವಲ್ಲ ಆ ಜಾಗನ ನಾವು ಸ್ಟೇಜ್ ಅಂತ ಕರಿತೀವಿ. ಈಗ ಏನ್ ಮಾಡೋದು ಸರ್ ಕೆಲಸ, ಸ್ಟೇಜ್ ಮೇಲೆ ಏನ್ ಮಾಡ್ಬೇಕು, ಒಂದು ರೂಲರ್ ನ ಇಡಬೇಕು. ರೂಲರ್ ಅಂದ್ರೆ ಏನ್ ಸರ್, ಸ್ಕೇಲ್ ರೀ. ನೀವೆಲ್ಲ ಯೂಸ್ ಮಾಡ್ತಿರಲ್ಲ ಸ್ಕೇಲ್, ನಿಮ್ಮ ಮ್ಯಾಥ್ಸ್ ಟೀಚರ್ ರೂಲರ್ ಅಂತ ಹೇಳಿರ್ತಾರೆ, ಅರ್ಥ ಆಗಿರೋದು ನಿಮ್ಗೆ, ಆಮೇಲೆ ಸ್ಕೇಲ್ ಅಂತ ಹೇಳ್ತಾರೆ, ಹೌದಾ. ಆ ಟ್ರಾನ್ಸ್ಪರೆಂಟ್ ರೂಲರ್ ನ ನಾವು ಇಡಬೇಕಲ್ಲಿ, ಎಲ್ಲಿ, ಸ್ಟೇಜ್ ಅಲ್ಲಿ ಇಟ್ಟು ನೀವು ಮೈಕ್ರೋಸ್ಕೋಪ್ ನೋಡಿದಾಗ ಅಲ್ಲಿ ಒಂದು ರೌಂಡ್ ಕಲರ್ ಡಾಟ್ ತರ ಕಾಣ್ತಾ ಇರುತ್ತೆ ಗ್ಯಾಪ್, ಹೌದಾ. ಈಗ ನೀವು ಇಲ್ಲಿ ಇದು ರೂಲರ್ ಇಟ್ಟಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ವ್ಯಾಲ್ಯೂ ಇದೆ ಫೈಂಡ್ ಔಟ್ ಮಾಡಬೇಕು. ಎಕ್ಸಾಂಪಲ್ 1 2 3 ಇಲ್ಲೊಂದು 4 ಟೈಮ್ಸ್ ಐತೆ ಅಂತ ಅಂದ್ರೆ ಎಷ್ಟು, 4 ಯೂನಿಟ್ಸ್ ಇದೆ ಅಂತ ಅಂದ್ರೆ ನಿಮ್ಗೆ ರೂಲರ್ ಅಲ್ಲಿ 4 ಯೂನಿಟ್ಸ್ ಕಾಣ್ತಾ ಇದೆ ಅಂತ ಅಂದ್ರೆ ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 1000. ಅವಾಗ ಒಂದು ವ್ಯಾಲ್ಯೂ ಸಿಗುತ್ತೆ ನಿಮಗೆ 4000 ಮೈಕ್ರೋಮೀಟರ್. ಎಷ್ಟು, 4000 ಮೈಕ್ರೋಮೀಟರ್ ಅಂತ ಕರಿತೀವಿ. ಸರ್ ಇದ್ಯಾಕೆ ಸರ್ 1000? ನೋಡ್ರಿ, ಮಿಲಿಮೀಟರ್ ಅಂದ್ರೆ 10⁻³ ಆ -3 ಇದ್ದಿದ್ದು 10⁻⁻6 ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಿ, ಮಲ್ಟಿಪ್ಲೈಡ್ ಬೈ 1000 ಮಾಡ್ತೀರಿ, ಹೌದಾ. ಅವಾಗ ಏನಾಗುತ್ತೆ ನಿಮ್ಗೆ ಒಂದು ಯೂನಿಟ್ ಇಂದು ಎಷ್ಟು, ಮೈಕ್ರೋಮೀಟರ್ ಅಂದ್ರೆ 10⁻⁻6 ಅಷ್ಟು ಚಿಕ್ಕದಿರೋ ವಸ್ತು ನಿಮಗೆ 1 ಮಿಲಿಮೀಟರ್ ತರ ಕಾಣುತ್ತೆ. ಅರ್ಥ ಆಯ್ತಾ. ಈಗ ನಮ್ ಸೆಲ್ಲಿನ ಸೈಜ್ ಹೆಂಗ್ ಗೊತ್ತಾಗ್ಬೇಕು ಸರ್, ಇದು ಎಷ್ಟು ಮಲ್ಟಿಪ್ಲೈ ಆಗುತ್ತೆ ನಮ್ಗೆ ಯೂನಿಟ್ ಕಾಣ್ತಾ ಹೆಂಗ್ ಸರ್ ಅಂದ್ರೆ, ಇದು ಒಂದು ಅದರದಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ಕಾಣ್ತಾ ಇರೋ ರೌಂಡ್ ಇಲ್ಲಿಂದ ಇಲ್ಲಿಗೆ ಏನ್ ಡಯಾಮೀಟರ್ ಇದೆ ಅಲ್ಲ, ಈ ವ್ಯಾಲ್ಯೂ ಎಷ್ಟೈತಿ ಕೌಂಟ್ ಮಾಡ್ತೀರಿ, ಆ ವ್ಯಾಲ್ಯೂಗೆ ಏನ್ ಮಾಡ್ತೀವಿ ನಾವು ಇಂಟು 1000 ಮಾಡ್ತೀವಿ. ಅವಾಗ ಅದ್ರ ಮ್ಯಾಗ್ನಿಫೈ ಎಷ್ಟಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಯೂನಿಟ್ಸ್ ನ ಯೂಸ್ ಮಾಡ್ಕೊಂಡು ನಾವು ಸೈಜ್ ಆಫ್ ಸೆಲ್ ನ ಫೈಂಡ್ ಔಟ್ ಮಾಡ್ತೀವಿ. ಹೆಂಗ್ ಸರ್, ಈಗೇನ್ ಮಾಡಿದ್ವಿ, ರೂಲರ್ ನೋಡಿದ, ಜಸ್ಟ್ ರಿಮೂವ್ ದಟ್ ರೂಲರ್ ಅಂಡ್ ನಾವು ಯು ಹ್ಯಾವ್ ಟು ಪ್ಲೇಸ್ ಅ ಆನಿಯನ್ ಪೀಲ್. ಆನಿಯನ್ ನ ತಗೋಬೇಕು, ಫ್ರೆಶ್ ಆನಿಯನ್ ತಗೋಬೇಕು. ಅದಕ್ಕೆ ಏನ್ ಮಾಡ್ತೀವಿ, ಒಂದು ಟ್ರಾನ್ಸ್ಪರೆಂಟ್ ಲೇಯರ್ ಇರುತ್ತೆ ಆನಿಯನ್ ಅಲ್ಲಿ, ನೀವು ನೋಡಿರ್ತೀರಿ. ಆ ಟ್ರಾನ್ಸ್ಪರೆಂಟ್ ಲೇಯರ್ ನ ಒಂದು ಸ್ಲೈಡ್ ಅಲ್ಲಿ ಹಾಕ್ತಿವಿ. ಆ ಸ್ಲೈಡ್ ಅಲ್ಲಿ ಹಾಕಿ ಅದಕ್ಕೆ ಒಂಚೂರ್ ಕಲರ್ ಹಾಕ್ತಿರಿ, ಹೌದಾ, ಡೈ ಹಾಕ್ತಿರಿ. ಡೈ ಹಾಕಿ ಒಂಚೂರು ವಾಟರ್ ಹಾಕ್ತಿರಿ, ಸೋ ದಟ್ ಆ ಡೈ ಲೈಟ್ ಆಗಿ ಹೋಗ್ಬೇಕು. ಬಹಳ ಡಾರ್ಕ್ ಆಗಿದ್ರೆ ನಮ್ಗೆ ಕರೆಕ್ಟ್ ಆಗಿ ಕಾಣಲ್ಲ. ಇವಾಗ ಅದ್ರ ಮೇಲೆ ಒಂದು ಕವರ್ ಸ್ಲಿಪ್ ಸ್ಲೋಲಿ ಕವರ್ ಮಾಡ್ತೀರಿ. ಒಂದು ತಲೆಯಲ್ಲಿ ಹಿಡ್ಗರಿ ಕವರ್ ಸ್ಲಿಪ್ ಕವರ್ ಮಾಡುವಾಗ ಅಲ್ಲಿ ಯಾವುದೇ ರೀತಿಯ ಏರ್ ಬಬಲ್ ಫಾರ್ಮೇಶನ್ ಆಗಬಾರ್ದು. ಕವರ್ ಸ್ಲಿಪ್ ಇಟ್ಟು ಕವರ್ ಮಾಡಿದ್ರೆ ನಾವು ಯು ಹ್ಯಾವ್ ಟು ಸಿ ಇಟ್ ಅಂಡರ್ ದ ಮೈಕ್ರೋಸ್ಕೋಪ್. ನೋಡುವಾಗ ಮೈಕ್ರೋಸ್ಕೋಪ್ ಅಲ್ಲಿ ನಿಮಗೆ ಎಷ್ಟು ಸೆಲ್ಸ್ ಕಾಣ್ತಾವ ಕೌಂಟ್ ಮಾಡ್ಬೇಕು. ಈಗ ಒಂದು 10 ಸೆಲ್ಸ್ ಕಾಣ್ತಾ ಇದ್ವಾ, ಕೌಂಟ್ ಮಾಡಿ ಇಟ್ಕೊಂತೀರಿ, ಹೌದಾ. ಈಗ ಒಂದು ಸೆಲ್ಲಿನ ಸೈಜ್ ಎಷ್ಟು ಅಂತ ಅಂದ್ರೆ ನೀವ್ ಏನ್ ಮಾಡಿದ್ರಿ, ಆಲ್ರೆಡಿ ಅಲ್ಲಿ ಎಷ್ಟು ಯೂನಿಟ್ ಕಂಡಿದ್ದು ನಿಮ್ಗೆ 4 × 1000 ಮಾಡಿದ್ರೆ 4000 ಅಂತ ಇಟ್ಕೊಳ್ರಿ ಅಪ್ರಾಕ್ಸಿಮೇಟ್ಲಿ. ಈಗ ನಿಮಗೊಂದು 10 ಸೆಲ್ಸ್ ಕಂಡು ಅಂದ್ರೆ 4000 / 10 ಮಾಡ್ತೀರಿ. ಅವಾಗ ನಿಮ್ಗೆ ಆಕ್ಚುಯಲ್ ಸೆಲ್ಲಿಂದ ಸೈಜ್ ಸಿಗುತ್ತೆ. ಅರ್ಥ ಆಯ್ತಾ. ದಿಸ್ ಈಸ್ ಅಬೌಟ್ ಹೌ ಟು ಫೈಂಡ್ ದ ಸೈಜ್ ಆಫ್ ಅ ಸೆಲ್. ಇದು ನಾವು ಸ್ಕೂಲಲ್ಲಿ ಯೂಸ್ ಮಾಡ್ತೀವಲ್ಲ ಲೈಟ್ ಮೈಕ್ರೋಸ್ಕೋಪ್, ಅದರಿಂದ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಸೈಜ್ ಇದೆ ಅಂತ ಫೈಂಡ್ ಔಟ್ ಮಾಡ್ತೀವಿ. ನಾರ್ಮಲ್ ನಾವು ಇಲ್ಲಿ ಏನ್ ನೋಡಬಹುದು, ಒಂದು ಸೆಲ್ ಮೆಂಬ್ರೇನ್, ಒಂದು ನ್ಯೂಕ್ಲಿಯಸ್ ಅಷ್ಟೇ ನೋಡಬಹುದು ಎಲ್ಲಿ, ಸ್ಕೂಲಲ್ಲಿ ಯೂಸ್ ಮಾಡ್ತಕ್ಕಂಥ ಮೈಕ್ರೋಸ್ಕೋಪ್ ಅಲ್ಲಿ. ಇದೇ ತರ ಅದ್ರೊಳಗಿರೋ ವಸ್ತುಗಳನ್ನ ಇನ್ನೂ ಡೀಟೇಲ್ ಆಗಿ ನೋಡ್ಬೇಕು ಅಂದ್ರೆ ಇನ್ನೊಂದು ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ. ಅದನ್ನ ನಾವು ಕರಿತೀವಿ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್. ಇಲ್ಲಿ ಲೆನ್ಸ್ ಯೂಸ್ ಆಯ್ತು ಅಂದ್ರೆ ಅಲ್ಲಿ ಎಲೆಕ್ಟ್ರಾನ್ ಬೀಮ್ ನ ಯೂಸ್ ಮಾಡ್ತೀವಿ. ಈವನ್ ಸೆಲ್ ಆರ್ಗನಲ್ಸ್, ಇದ್ರೊಳಗಿರೋ ನ್ಯೂಕ್ಲಿಯಸ್ ಒಳಗಿರೋ ಆರ್ಗನಲ್ಸ್ ಕೂಡ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಯೂಸಿಂಗ್ ಎಲೆಕ್ಟ್ರಾನಿಕ್ microscope. ಅರ್ಥ ಆಯ್ತಾ. This is about how we calculate and how we use a microscope to see the things. In the next class we will study about the cell organelles, the functional units of cell, which are those: the nucleus, cell membrane, cell wall, etc. We will study it in next class. Until then, thank you, bye bye.